ಗಲಾಟೆ ಗದ್ದಲದ ನಡುವೆ ಬಿಬಿಎಂಪಿ ಮೇಯರ್ ಆಗಿ ಕಾಂಗ್ರೆಸ್ನ ಪದ್ಮಾವತಿ ಹಾಗೂ ಉಪಮೇಯರ್ ಆಗಿ ಜೆಡಿಎಸ್ನ ಆನಂದ್ ಆಯ್ಕೆಯಾಗಿದ್ದಾರೆ. 142 ಮತ ಗಳಿಸಿ ಪ್ರಕಾಶ್ ನಗರ ವಾರ್ಡ್ ಸದಸ್ಯೆ ಪದ್ಮಾವತಿ ಮೇಯರ್ ಆಗಿ ಆಯ್ಕೆಯಾದರು. ಈ ಮೂಲಕ ಬಿಬಿಎಂಪಿಯ ಎರಡನೇ ಅವಧಿಯೂ ಕೂಡ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಕೂಟದ ಪಾಲಾಗಿದೆ. ಮತಕೇಂದ್ರಕ್ಕೆ ಬಿಜೆಪಿಯ ಇಬ್ಬರು ಸಂಸದರು ತಡವಾಗಿ ಬಂದ್ರನ್ನುವಂತಹ ಕಾರಣಕ್ಕೆ ಮತದಾನವನ್ನ ನಿರಾಕರಿಸಲಾಗಿತ್ತು. ಇದರಿಂದ ಸಿಟ್ಟಿಗೆದ್ದಂತ ಮಾಜಿ ಸಚಿವ ಸೋಮಣ್ಣ ಸೇರಿದಂತೆ ಹಲವರು ಮತದಾನ ಬಹಿಷ್ಕರಿಸಿದರು. ಈ ವೇಳೆ ಕಾಂಗ್ರೆಸ್ ವಿರುದ್ಧ ಮಾಜಿ ಡಿಸಿಎಂ ಅಶೋಕ್ ವಾಗ್ದಾಳಿ ಕೂಡ ಮಾಡಿದ್ದಾರೆ. ಅಶೋಕ್ ವಿರುದ್ಧ ಕಾಂಗ್ರೆಸ್ ಸದಸ್ಯರು ವಾಗ್ದಾಳಿ ಮಾಡಿದ್ರು. ಕೊನೆ ಪಕ್ಷ ಉಪಮೇಯರ್ ಚುನಾವಣೆಗಾದ್ರೂ ಮತದಾನಕ್ಕೆ ಅವಕಾಶವನ್ನ ಕೊಡಿ ಎಂದಾಗ ಚುನಾವಣಾಧಿಕಾರಿ ಜಯಂತಿ ಅವಕಾಶವನ್ನ ಕೊಡಲಿಲ್ಲ. ಇದರಿಂದ ಸಿಟ್ಟಿಗೆದ್ದಂತ ಬಿಜೆಪಿ ಸದಸ್ಯರು ಮತದಾನ ಬಹಿಷ್ಕರಿಸಿ ಬಿಬಿಎಂಪಿ ಕಚೇರಿ ಮುಂಭಾಗ ಪ್ರೊಟೆಸ್ಟ್ ಮಾಡಿದ್ರು. ಈಗ ಮೇಯರ್ ಚುನಾವಣೆಗೆ ಇಂದು ಎರಡು ಅಭ್ಯರ್ಥಿಗಳು ಇದ್ದರು. ಮೊದಲನೇ ಅಭ್ಯರ್ಥಿ ಶ್ರೀಮತಿ DH ಲಕ್ಷ್ಮಿ ಇವರ ಪರವಾಗಿ 120 ಮತಗಳು ಹಾಗೂ ಎರಡನೇ ಅಭ್ಯರ್ಥಿ ಶ್ರೀಮತಿ G ಪದ್ಮಾವತಿ ಇವರ ಪರವಾಗಿ 142 ಮತಗಳು. ನ್ಯಾಯಾಲಯ ತನ್ನ ಹಠಕ್ಕೆ ಬಿದ್ದಂಗೆ ಕಾಣಿಸ್ತು. ಕರ್ನಾಟಕದ ವಾದವನ್ನ ಹೆಚ್ಚು ಕಡಿಮೆ ಕೇಳಲಿಲ್ಲ. ಒಂದು ಸಣ್ಣ ರಿಲೀಫ್ ಅನ್ನ ಕೊಡ್ತು. ಅದು ಕೇಂದ್ರ ಸರ್ಕಾರದ ಮಧ್ಯಪ್ರವೇಶದ ರೀತಿಯಲ್ಲಿ. ನೋಡೋಣ ಏನಾಗಿದೆ ಅಂತ. ಮತ್ತೆ ಅನ್ಯಾಯವಂತೂ ಆಯಿತು. ತಮಿಳುನಾಡಿಗೆ 3 ದಿನದಲ್ಲಿ 18,000 ಕ್ಯೂಸೆಕ್ ನೀರನ್ನ ಕೋರ್ಟ್ ತೀರ್ಪು ಬಂದ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಪ್ರತಿಭಟನೆ ಮತ್ತೆ ಆರಂಭವಾಗಿದೆ. ಮತ್ತೆ ನೀರು ಬಿಡುವಂತೆ ಕೋರ್ಟ್ ಆದೇಶವನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ.